ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಮತ್ತೊಂದು ವಿಡಿಯೋ ಮುಖಾಂತರ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಮಾದಾಪುರದಿಂದ ಮನವಿ ಏನಪ್ಪ ಅಂತಂದ್ರೆ, ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂತಂದ್ರೆ, ಇನ್ನೊಂದು ನಾವು ಮಾಹಿತಿ ಕೇಳಿದ್ವಿ. ಏನಂದ್ರೆ ಹೇಳ್ತೀನಿ ಇಲ್ಲಿ. ಕುಷ್ಟಗಿ ತಾಲೂಕು ಮಾದಾಪುರ ಗ್ರಾಮದ 1ನೇ ಅಂಗನವಾಡಿ ಕೇಂದ್ರಕ್ಕೆ ಶ್ರೀಮತಿ ಲಕ್ಷ್ಮವ್ವ ಗಂಡ ಬಸವರಾಜ್ ಕರಡಿ ಇವರು ಅಂಗನವಾಡಿ ಕಾರ್ಯಕರ್ತೆಯಾಗಿ ಮುಂಬಡ್ತಿ ಪಡೆದಿರುವ ಬಗ್ಗೆ ಶ್ರೀಮತಿ ಕಸ್ತೂರಿ ಗಂಡ ರಾಮನಗೌಡ ಮಾಲಿ ಪಾಟೀಲ್ ಸಲ್ಲಿಸಿರುವ ಆಕ್ಷೇಪಣಾ ಪತ್ರಕ್ಕೆ CDPO ರವರು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಪ್ಪಳ ಇವರಿಗೆ ಮಾರ್ಗದರ್ಶನ ಕೋರಿ ದಿನಾಂಕ 14/6/2023 ರವಾನಿಸಿರುವ ಪತ್ರಕ್ಕೆ ಕೈಗೊಂಡಿರುವ ಕ್ರಮದ ವಿವರಗಳನ್ನು ಕೇಳಿದ್ವಿ. ನಾವು ಎರಡನೇದ್ದು ತಕರಾರು ಕೊಟ್ಟಿದ್ವಿ. ಏನಂತ, ಯಥಾಸ್ಥಿತಿ ಕಾಪಾಡ್ರಿ ಅಂದರೆ ಇವರು 2ನೇ ಕೇಂದ್ರದಾಗಿಲ್ಲ, 2ನೇ ಕೇಂದ್ರದ ಸಹಾಯಕಿನೂ ಅಲ್ಲ, ಯಥಾಸ್ಥಿತಿ ಕಾಪಾಡ್ರಿ ಅಂತೇಳ್ಬಿಟ್ಟು 2ನೇ ತಕರಾರು ಕೊಟ್ಟಿದ್ವಿ ನಾವು 8/5/2023. ಇಲ್ಲಿ ಏನು ಹೇಳ್ತಾರಂದ್ರೆ, ಇವರು ಉಪನಿರ್ದೇಶಕರು ಹೇಳ್ತಾರೆ ಇಲ್ಲಿ ಏನಂತ, ಈ ಮೇಲಿನ ವಿಷಯ ಹಾಗೂ ಉಲ್ಲೇಖ ಸಂಬಂಧಿಸಿದಂತೆ ಶ್ರೀಮತಿ ಕಸ್ತೂರಿ ಗಂಡ ರಾಮನಗೌಡ ಮಾಲಿ ಪಾಟೀಲ್ ಸಾಕಿನ್ ಮಾದಾಪುರ್ ಇವರು ನಿಮ್ಮ ಕಚೇರಿಗೆ ದಿನಾಂಕ 8/5/2023 ಮನವಿ ಸಲ್ಲಿಸಿ ಮಾದಾಪುರ ಗ್ರಾಮದ ಶ್ರೀಮತಿ ಲಕ್ಷ್ಮವ್ವ ಗಂಡ ಬಸವರಾಜ್ ಕರಡಿ ಇವರನ್ನು ಕಾರ್ಯಕರ್ತೆ ಹುದ್ದೆಗೆ ಮುಂಬಡ್ತಿ ನೀಡಿದ ಆದೇಶವನ್ನು ರದ್ದುಪಡಿಸಿ ಅವರನ್ನು ಯಥಾಸ್ಥಿತಿ ಅಂಗನವಾಡಿ ಸಹಾಯಕಿ ಹುದ್ದೆಯಲ್ಲಿ ಮುಂದುವರಿಸಲು ವಿನಂತಿಸಿದ ಕುರಿತು. ಯಾರು ಮಾಡಿದ್ದಾರೆ ಇದನ್ನು? ಯಲ್ಲಮ್ಮ ಹಂಡಿ. ಯಾರಿಗೆ ಮಾಡಿದ್ದಾರೆ? DD ಅವರಿಗೆ, ಕೊಪ್ಪಳ ಉಪನಿರ್ದೇಶಕರಿಗೆ ಬರೆದಿರೋದು. ಯಲ್ಲಮ್ಮ ಹಂಡಿ ಸೂಕ್ತ ಮಾರ್ಗದರ್ಶನ ಕೋರಿ ಅಂತೇಳಿ ಪತ್ರ ಬರೆದಿದ್ದಾರೆ. ಏನಮ್ಮ ನೀನು ಸೂಕ್ತ ಮಾರ್ಗದರ್ಶನ? ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಏನಂತ, ನೀವು ಒಬ್ಬ ತಾಲೂಕು ಮಟ್ಟದ ಪತ್ರಾಂಕಿತ ಅಧಿಕಾರಿಯಾಗಿದ್ದು ಈ ರೀತಿ ಅನಾವಶ್ಯಕ ಪತ್ರ ವ್ಯವಹಾರ ಮಾಡದೆ ಇಂತಹ ಮನವಿ ಅರ್ಜಿಗಳನ್ನು ತಮ್ಮ ಹಂತದಲ್ಲಿಯೇ ಬಗೆಹರಿಸಿಕೊಳ್ಳಬೇಕು ಅಂತ ಬರ್ದಾರಂತ ಹೇಳಿದ್ದೆ. ಈಗ ಅದನ್ನು ಸ್ಪಷ್ಟವಾಗಿ ಓದಿದ್ದೀನಿ. ಯಲ್ಲಮ್ಮ ಹಂಡಿ, ನಿಮಗೆ ನಾನು ಈ ಥರ ಎಲ್ಲ ದಾಖಲಾತಿ ಕೊಟ್ಟಿದ್ದೀನಿ ಅನ್ನೋದು ನಿಮ್ಮ ತಲೆಯಲ್ಲಿ ಇಲ್ವ ನಮ್ಮ ತಾಯಿ? ಯಲ್ಲಮ್ಮ, ನಿಮ್ಮ ತಲೆಯಲ್ಲಿ ಇಲ್ವಾ? ಹೌದು, ನೀವು ಒಂದೊಂದೇ ಹೇಳ್ತಾರೆ. ಏನಂತ, ನಿಮ್ಮಕ್ಕಿಂತ ಮುಂಚೆ ಇರ್ತಕ್ಕಂಥ CDPO ಅಮರೇಶ್ 1ನೇ ಕೇಂದ್ರದಲ್ಲಿ ಸಹಾಯಕಿಯಾಗಿ ಸೇವೆ ಸಲ್ಲಿಸೋಣ ಅಂತ ಆತ ಬರೆದಿಟ್ಟು ಹೋದ. ಅದಕ್ಕೆ ನಜರ್ ಚುಕ್ಕಿ ಅಂತ ಕೊಟ್ರಿ. ಆಯಿತು, ಅದು ನಜರ್ ಚುಕ್ಕಿ ಅಂತ ಹೇಳಿದ್ರೆ 2ನೇ ಕೇಂದ್ರದಾಗ ಮಾಡಿಲ್ಲ ಅಂಥೇಳಿ ತಕರಾರು ಮಾಡಿದ್ವಿ ನಾವು. ಅದು ನಿಮ್ಮ ಕಣ್ಣಿಗೆ ಕಾಣಿಸಲಿಲ್ಲ. ಆಯಿತು, ಮುಂಬಡ್ತಿ ನೀಡಬೇಕಾಯ್ತು ಅಂತಂದ್ರೆ ಮಿನಿ ಅಂಗನವಾಡಿ ಕಾರ್ಯಕರ್ತೆ ಇಲ್ಲದ ಪ್ರಯುಕ್ತ ಅಂತ ಹೇಳಿದ್ರಿ. ನಾಚಿಕೆ ಆಗ್ಬೇಕು ನಿಮಗೆ. ಯಾಕಂದ್ರೆ ದೇವಮ್ಮ ಗಂಡ ಲಿಂಗರಾಜ್ ನಾಡಗೌಡರು ನಾವು ತಕರಾರು ಕೊಟ್ಟಾಗಿಂದನೂ ಅದನ್ನೇ ಹೇಳ್ಕೊಂಡು ಬಂದಿದ್ದೀವಿ, ಅದನ್ನೇ ಬರೆದುಕೊಂಡು ಬಂದಿದ್ದೀವಿ. ದೇವಮ್ಮ ಗಂಡ ಲಿಂಗರಾಜ್ ನಾಡಗೌಡರು ಹಿರೇಮನ್ನಾಪುರದಿಂದ ಸ್ಥಾನ ಪಲ್ಲಟನೆಗೊಂಡ 3ನೇ ಮಿನಿ ಅಂಗನವಾಡಿ ಕೇಂದ್ರ ಅಂತೇಳಿ ಬರೆದಿದ್ವಿ ನಾವು. ಇದು ನಿಮ್ಮ ಕಣ್ಣಲ್ಲಿ ಕಾಣಿಸ್ಲಿಲ್ವಾ ತಾಯಿ? ಆಯಿತು, ಈ
ಮಿನಿ ಅಂಗನವಾಡಿ ಕಾರ್ಯಕರ್ತೆ ದೇವಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ಸಾಕಾಗಲ್ಲ. ಮಿನಿ ಅಂಗನವಾಡಿ ಕೇಂದ್ರ ಇದ್ರೂ ಇಲ್ಲ ಅಂತೇಳಿ ಬರೆದು ಮಿನಿ ಆಕೆ ಕೈಗಡೆ ಕೆಲಸ ಮಾಡಿದವ್ರನ್ನ ಮುಂಬಡ್ತಿ ನೀಡಿದ್ರಿ. ಆ ಎಮ್ಮನಿಗೆ ಯಾವಾಗ ನಿದ್ದೆಗಣ್ಣಿಂದ ಎದ್ದು ಕುಂತ್ಕೊಂಡ್ರು ದೇವಮ್ಮ ಲಿಂಗರಾಜ್ ನಾಡಗೌಡ್ರು. ದೇವಮ್ಮ, ಏನಮ್ಮ ನೀವು ಮಾಡಿರೋ ಕೆಲಸ? ತಾಯಿ, ಹೈಕೋರ್ಟಿಗೆ ಹೋಗಿದ್ದೆಲ್ಲವ ತಾಯಿ ನೀನು? ಹೈಕೋರ್ಟಲ್ಲಿ ನಿನ್ನ ಕೇಸ್ ಫೇಲ್ ಆಗಿದೆ ಅನ್ನೋದು ನಿನಗೆ ಗೊತ್ತಿರಲಿಲ್ವ ತಾಯಿ? ಅಂದಿನ ಸಿಡಿಪೋ ಮೋಹನ್ ಕುಮಾರಿ ಕೋರ್ಟಿಗೆ ವರದಿ ಕೊಟ್ಟಿದ್ಲಲ್ಲ ತಾಯಿ, ನಿನ್ನ ಕೇಸ್ ಫೇಲ್ ಆಗ್ಬೇಕಾರೆ ಅದೇ ಕಾರಣ ಅಲ್ವ ತಾಯಿ? ದೇವಮ್ಮ, ಇದು ನಿನ್ನ ತಲೆಗೆ ಬರಲಿಲ್ವ ತಾಯಿ? ಯಾಕೆ ಹೇಳು? ಇರಲಿ, ಮುಂದೆ ಹೇಳ್ತೀನಿ. ಹೈಕೋರ್ಟಲ್ಲಿ ನಿನ್ನ ಕೇಸ್ ಫೇಲ್ಯೂರ್ ಆದಾಗ ಅಂದಿನ ಡಿ ಶಿಂದೆ ಆರ್ಡ್ರ್ ಕೊಟ್ಟರು ನಿಮಗೆ. ಯಾವುದು? ಮಿನಿ ಕೇಂದ್ರಕ್ಕೆ, ಹಿರೇಮನ್ನಾಪುರಕ್ಕೆ. ದೇವಮ್ಮ, ನೀನು ಮಿನಿ ಕೇಂದ್ರಕ್ಕೆ ಅರ್ಜಿ ಹಾಕಿದ್ದು ಅಥವಾ ಮೇನ್ ಕೇಂದ್ರಕ್ಕೆ ಅರ್ಜಿ ಹಾಕಿದ್ದು ನೀನೇ ಹೇಳಬೇಕಮ್ಮ ತಾಯಿ. ಮೇಲೆ ಮಿನಿ ಅಂಗನವಾಡಿ ಕೇಂದ್ರಕ್ಕೆ ಅರ್ಜಿ ಹಾಕಿದ್ದು ಮಾದಾಪುರಕ್ಕೆ ಅಥವಾ ಮನ್ನಾಪುರಕ್ಕೆ ಹಾಕಿದ್ದು ಅಥವಾ ಮೇನ್ ಕೇಂದ್ರಕ್ಕೆ ಹಾಕಿದ್ದು? ಅವತ್ತಿನ ದಿನ ಕರೆದಿರ್ತಕ್ಕಂಥ ಅರ್ಜಿ ಯಾವುದು? ಮಾದಾಪುರ 2ನೇ ಕೇಂದ್ರದ ಕಾರ್ಯಕರ್ತೆ ಮತ್ತು ಸಹಾಯಕರ ನೇಮಕಾತಿ. ನೀನು ಹಾಕಿರೋದು ಮಾದಾಪುರ 2ನೇ ಕೇಂದ್ರಕ್ಕೆ ಕಾರ್ಯಕರ್ತೆಗೆ ನೀನು ಹಾಕಿರೋದು. ನಿನಗೆ ಮಿನಿ ಅಂಗನವಾಡಿ ಕೇಂದ್ರ ಹಿರೇಮನ್ನಾಪುರಕ್ಕೆ ಹಾಕಿದ್ರಲ್ಲ, ಆರ್ಡ್ರ್ ಕಾಪಿ ತೊಗೊಂಡಿಲ್ಲ. ಅಲ್ಲಿ ಮಾದಾಪುರಕ್ಕೆ ಸ್ಥಾನ ಪಲಾಟನೆ ಮಾಡಿಸ್ಕೊಂಡು ಮಾದಾಪುರಕ್ಕೆ ಯಾವಾಗಮ್ಮ ಆಯಿತು ತಾಯಿ ಮಿನಿ ಅಂಗನವಾಡಿ ಕೇಂದ್ರ? ಒಂದು ಸ್ವಲ್ಪ ನಿಮ್ಮ ಮ್ಯಾಲಿನ ಅಧಿಕಾರಿಗಳಿಗಾರಾಗಲಿ ತಿಳಿಸು, ನಿಮ್ಮ ಮೇಲ್ವಿಚಾರಕಿಯವ್ರಿಗಾರು ತಿಳಿಸು, ಮತ್ತು ಮಾದಾಪುರ ಗ್ರಾಮದ ಜನರಿಗಾರು ತಿಳಿಸು ತಾಯಿ. ಗೊತ್ತಾಗಲಿಲ್ಲ ನಮ್ಮ ನಿನಗೆ? ಸುಳ್ಳು ಹೇಳ್ತಾ ಇದ್ದೀನಿ, ನಾನೇನು ಮಾಡ್ತಾಯಿದ್ದೀನಿ, ನಾನೇನು ಬರಿತಾ ಇದ್ದೀನಿ, ಇದು ನಾಳೆ ಒಂದಲ್ಲ ಒಂದು ದಿನ ನನ್ನ ಸಮಸ್ಯೆ ಆಗುತ್ತಾ? ಯಾವ ಆಧಾರದ ಮೇಲೆ ನೀನು 2ನೇ ಕೇಂದ್ರ ಅಂತೇಳಿ 2010ರಿಂದ ಈ ಮೇಲ್ದರ್ಜೆಗೆ ಏರಿದೆಯಲ್ಲ ತಾಯಿ? ನೀನು ಅಲ್ಲಿ ತನಕ ಬರ್ಕೊಂಡು ಬಂದಿದೆಯಲ್ಲ 2ನೇ ಕೇಂದ್ರ ಅಂತೇಳಿ. ನಾಚಿಕೆ ಆಗಲ್ಲ ತಾಯಿ ನಿನಗೆ? ಯಾವ ಆಧಾರದ ಮೇಲೆ ಬರೆದಿದ್ದೀಯ ತಾಯಿ ನೀನು? 1 ನಂಬರ್ ರಿಜಿಸ್ಟ್ರ್ ಒಳಗಡೆ 2ನೇ ಕೇಂದ್ರ ನಂದು ಅಂತ ಬರೆದಿದ್ದೆ ನೀನು. ಕೋರ್ಟಲ್ಲಿ ಕೇಸ್ ಫೇಲ್ಯೂರ್ ಆಗೈತೆ ನಿಂದು. ಅಂಥದ್ದು ಬಂದು 2ನೇ ಕೇಂದ್ರ ಅಂತೇಳ್ಬಿಟ್ಟು ಸರ್ಕಾರಕ್ಕೆ ಮೋಸ ಮಾಡಿದ್ದಲ್ಲದೆ, ಅಧಿಕಾರಿಗಳಿಗೂ ಕಣ್ಣಕ್ಕೆ ಮಣ್ಣು ಎರಚಿದ್ದಲ್ಲದೆ, ಸುಳ್ಳು ಹೇಳಿ ಸುಳ್ಳು ದಾಖಲಾತಿ ನೀಡಿ ಪೂರ್ಣ ಅವಧಿ ಪೇಮೆಂಟ್ ತಗೊಂಡಿಲ್ಲ ತಾಯಿ ನೀನು. ನಿಮ್ಮನ್ನು ಯಾರಾದರೂ ಕಾರ್ಯಕರ್ತೆ ಅನ್ಬೇಕಾ ತಾಯಿ? ನಿಮ್ಮನ್ನು ಯಾರಾದರೂ ಕಾರ್ಯಕರ್ತೆ ಅನ್ಬೇಕಾ ತಾಯಿ? ನಿಮ್ಮನ್ನು ನಾಚಿಕೆ ಆಗಲ್ರಿ ನಿಮಗೆ? ನೀವು ಈ ಥರ ದಾಖಲಾತಿನ ಸುಳ್ಳು ಬರಿತೀರಿ ಅಂತಂದ್ರೆ ಇನ್ನು ಮಕ್ಕಳಿಗೆ ಎಷ್ಟು ಸುಳ್ಳು ಪಾಠ ಹೇಳಬಾರ್ದು ನೀವು? ಅಲ್ಲಿ ಕೊಟ್ಟಿದ್ದೀರಲ್ಲ ಹಿಂದೆ, ನಂದು 2ನೇ ಕೇಂದ್ರ ಅಂತೇಳ್ಬಿಟ್ಟು. ಯಾರಮ್ಮ ನಿನಗೆ ಅಧಿಕಾರ ಕೊಟ್ಟಿದ್ದು? ನಿನಗೆ ನಿನ್ನ ಪೋಸ್ಟಿಂಗ್ ಹೆಂಗಾಯ್ತಮ್ಮ? ಅದು ಮಿನಿ ಅಂಗನವಾಡಿ ಕೇಂದ್ರಕ್ಕೆ ಎಲ್ಲಿ ಅರ್ಜಿ ಕರಿಲಾರ್ದ ನಿನ್ನ ಪೋಸ್ಟಿಂಗ್ ಹೆಂಗಾಯ್ತದು? ಮಿನಿ ಅಂಗನವಾಡಿಗೆ ಏನಾರು ಅರ್ಜಿ ಹಾಕಿದ್ದೆ ನೀನು? ಇಲ್ಲಲ್ಲ. ಮೇನ್ ಅಂಗನವಾಡಿಗೆ ಮಾದಾಪುರಕ್ಕೆ ಹಾಕಿದ್ದು ನೀನು. ಅಂಥದ್ರಲ್ಲಿ ಸುಳ್ಳು ಹೇಳ್ಕೊಂಡು 2010ರಿಂದ ಇಲ್ಲಿಯ ತನಕ ನಿದ್ಗಣಗಿದ್ದೆ ನಮ್ಮ ತಾಯಿ. ನಿನಗೆ ಯಾವಾಗ ಹೆಸರಾಯ್ತು ಹೇಳು?
ಇನ್ನೂ ಎಚ್ಚರಾಗುತ್ತೆ ಇಲ್ಲಿಂದ ಇತ್ತಾಗ. ಯಾಕಂದ್ರೆ ನಿನ್ನ ಕೈ ಕಡೆ ಸಾಯಕ್ಕಿಂತ ಸ್ಥಾನನೇ ಇಲ್ಲ ನಿನ್ನ ಕೈ ಕೆಳಗಡೆ. ಸುಳ್ಳು ಹೇಳ್ಬಿಟ್ಟು ನಂದು 2ನೇ ಕೇಂದ್ರ ಅಂತ ಹೇಳ್ಬಿಟ್ಟು ಯಾರಿಗೆ ಮೇಲ್ವಿಚಾರಿಕೆಯವ್ರಿಗೂ ಕಣ್ಣಕ್ಕೆ ಮಣ್ಣು ನುಗ್ಗಿದಿ, ತಾಲೂಕು ಅಧಿಕಾರಿಗಳಿಗೂ ಕಣ್ಣಕ್ಕೆ ಮಣ್ಣು ನುಗ್ಗಿದಿ, DC ಅವ್ರಿಗೆ ಕಣ್ಣಕ್ಕೆ ಮಣ್ಣು ನುಗ್ಗಿದಿ, DD ಅವ್ರಿಗೆ ಕಣ್ಣಕ್ಕೆ ಮಣ್ಣು ನುಗ್ಗಿದಿ. ಸರ್ಕಾರಕ್ಕಂತೂ ಮೊದಲ ಪರದೆ ಎಳೆದು ಬಿಟ್ಟಿರಿ, ಮುಚ್ಚಿಬಿಟ್ರಿ, ಬಾಕ್ಲನ ಮುಚ್ಚಿಬಿಟ್ರಿ ಅದನ್ನು ಸರ್ಕಾರದ್ದು. ದೇವಮ್ಮ ನಿಮಗೊಂದು ವಿಷಯ, ನಿಮ್ಮ ಮಕ್ಕಳಿಗೆ ಯಾರಾದ್ರೂ ದಾಖಲಾತಿನಲ್ಲಿ ತಪ್ಪು ಬರೆದು ಕಳಿಸಿದ್ರ ಅಂತಂದ್ರೆ ಅಥವಾ ತಪ್ಪು ಮಾಹಿತಿ ನೀಡಿದ್ರಂದ್ರೆ ಬಿಟ್ಬಿಡ್ತೀರ ದೇವಮ್ಮ? ಬಿಟ್ಬಿಡ್ತೀರ ತಾಯಿ? ಹೋಗ್ಬಿಟ್ಟು ಅಲ್ಲಿ ಜಗಳ ಆಡ್ತಾರೆ. ಮತ್ತು ನೀನು ಇನ್ನೊಬ್ಬರ ಮಕ್ಕಳಿಗೆ ನಿಂದು 2ನೇ ಕೇಂದ್ರ ಅಂತೇಳಿ ಕೊಡ್ತಾ ಇದೆಯಲ್ಲ ತಾಯಿ, ಇದು ತಪ್ಪಲ್ವಾ ಇದು? ಯಾಕಂದ್ರೆ ಅವು ನಿನ್ನ ಮಕ್ಕಳು, ಇವು ನಿನ್ನ ಮಕ್ಕಳಲ್ವ? ಅವು ನಿನ್ನ ಮಕ್ಕಳು, ಇವು ನಿನ್ನ ಮಕ್ಕಳಲ್ವ? ಇವು ತಪ್ಪು ಮಾಹಿತಿ ಕೊಡ್ತಾ ಇದೆಯಲ್ಲ, ದಾಖಲಾತಿ ಕೊಡ್ತಾ ಇದ್ದೀರಲ್ಲ. ನಾಚಿಕೆ ಆಗ್ಬೇಕ್ರಿ ನಿಮಗೆ. ನಿಮ್ಮ ಇಬ್ಬರಿಗೆ ಒಂದು ದಿನ ಆದ್ರೂ ಚರ್ಚೆ ಮಾಡಲಿಲ್ವ ತಾಯಿ? ಯಾರಾದರೂ ಮೇಲ್ವಿಚಾರಿಕೆಯರಾಗಲಿ, ತಾಲೂಕು ಅಧಿಕಾರಿಯರಾಗಲಿ ಒಬ್ಬರಾದ್ರೂ ಚರ್ಚೆ ಮಾಡಲಿಲ್ಲ ತಾಯಿ? ನೀನು 2ನೇ ಕೇಂದ್ರ ಅಂತ ಬರ್ತಿದ್ದಿ, ನೀನು 2ನೇ ಕೇಂದ್ರ ಅಂತ ಬರ್ತಾ ಇದೆಯಲ್ಲ, ಯಾರಾದರೂ ಒಬ್ಬರು ಚರ್ಚೆ ಮಾಡಲಿಲ್ಲ ತಾಯಿ? ಇರಲಿ, ಮುಂದೆ ಅದನ್ನು ನೋಡೋಣ. ನಿಮಗೆ ಯಾವಾಗ ಜ್ಞಾನೋದಯ ಆಯಿತು ಮಿನಿ ಅಂಗನವಾಡಿ ಅನ್ನೋದು, ಯಾವಾಗ ನಿನಗೆ ಮರುಪಾವತಿ ಕಟ್ಟಕ್ಕೆ ನೋಟಿಸ್ ಇಶ್ಯೂ ಮಾಡಿದ್ರು ಅವತ್ತು ನಿದ್ದೆಗಣ್ಣಿಂದ ಎದ್ದು ಹೊರಗೆ ಬಂದ್ರಿ ನೀವು. ನಿಂದು ಮಿನಿ ಕೇಂದ್ರ ಇದ್ಕೊಂಡು ನೀವು ಮೇಲ್ದರ್ಜೆಗೆ ಏರಿಸ್ಬೇಕು ಅಂತ ಕೇಳಕ್ಕೆ ಹೋಗಿ ನಿಮ್ಮ ದಾರಿನೂ ನಿಮಗೆ ತಿಳಿಲಾರ್ದಂಗೆ ಆಗಿಬಿಟ್ಟದು. ಹೆಂಗೆ ಹೇಳ್ತೀರಿ ನೀವು? ಅಲ್ಲಿ ನಂದು ಮಿನಿ ಕೇಂದ್ರ ಐತಿ, ನನ್ನ ಮೇಲ್ದರ್ಜೆಗೆ ಏರಿಸ್ರಿ ಅಂತೇಳಿ. ಇಲ್ಲಿ 2ನೇ ಕೇಂದ್ರ ಅಂತ ಬರ್ದಿದ್ದಿ, ಅಲ್ಲಿ ಮಿನಿ ಕೇಂದ್ರ ಅಂತೇಳಿ ಅಲ್ಲಿ ಹೋಗಿ ಮೇಲ್ದರ್ಜೆಗೆ ಹೆಂಗೆ ಏರಿಸ್ತಾರೆ ನಿಮ್ಮನ್ನೇ? ಆದರೆ ಈಗ ಕಾನೂನು ಚೌಕಟ್ಟೊಳಗಡೆ ನಿನ್ನ ಮೇಲ್ದರ್ಜೆಗೆ ಏರಿಸಿದಾರ ದೇವಮ್ಮ, ತಿಳ್ಕೊಳ್ಳಿ. ನಿನಗಿದು ತಲೆದಂಡ ತಪ್ಪಂಗಿಲ್ಲ, ತಪ್ಪಕ್ಕೂ ಬಿಡಂಗಿಲ್ಲ. ಕಟ್ಟಿಸಿ ತೀರಿಸ್ತೀನಿ. $6 ರಿಂದ 7 ಲಕ್ಷ ನೀವು ದಂಡ ಕಟ್ಟಬೇಕು. ಕಟ್ಟಿಸೇ ತೀರ್ತೀನಿ. ನೀನು ಕಟ್ತೀಯೋ, ನಿಮ್ಮ CDPO ಕಟ್ತಾರೋ, ಅಥವಾ ನಿಮ್ಮ ಮೇಲ್ವಿಚಾರಿಕೆ ನಾಗಮ್ಮ ಗುಂಡೂರು ಅವರು ಕಟ್ತಾರೋ, ಒಟ್ಟು ನಿಮ್ಮ 3 ಜನಕ್ಕೆ ಮಾತ್ರ ತಲೆದಂಡ ತಪ್ಪದಲ್ಲ ಅದು. 2ನೇ ಕೇಂದ್ರ ಅಂತೇಳಿ ಬರೆದ್ಬಿಟ್ಟು ಈಗ 3ನೇ ಕೇಂದ್ರ ಅಂತೇಳ್ಬಿಟ್ಟು ಬೋರ್ಡ್ ಹಾಕ್ಯಂದಿದೆಯಲ್ಲ ತಾಯಿ ನೀನು. ಯಾವಾಗಮ್ಮ ಆಯ್ತು ನಮ್ಮ ಊರಿಗೆ 3ನೇ ಕೇಂದ್ರ? ಎಲ್ಲಮ್ಮ ಹಂಡಿ, ನಿಮ್ಗಾರ ನಾಚಿಕೆ ಆಗ್ಬೇಕ್ರಿ, ನಾಚಿಕೆ ಆಗ್ಬೇಕು ನಿಮ್ಗೆ. ಇದು ಕ್ಲಿಯರ್ ಆಗ್ಲಾರ್ದ ನೀವು ಅದನ್ನ ಹೆಂಗ್ರಿ ಮೇಲ್ದರ್ಜೆಗೆ ಕೊಟ್ರಿ ನೀವು? ಮಾದಾಪುರಕ್ಕೆ 3ನೇ ಕೇಂದ್ರ ಹೆಂಗೆ, ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ ನೀವು? ಸರ್ಕಾರದ ಆದೇಶ ಪ್ರತಿ ಇರ್ಲಾರ್ದ ನೀವು ಆಯಮ್ಮನ ಮೇಲ್ದರ್ಜೆಗೆ ಏರಿಸಿದಿರಿ. ಎಲ್ಲಮ್ಮ ಹಂಡಿ ಜಂಟಿ ನಿರ್ದೇಶಕರೇ, ನಿಮಗೆ ಪತ್ರ ಬರ್ದಾರಲ್ರಿ, ಪತ್ರದ ವ್ಯವಹಾರ ಅಂತಾರೆ. ಪತ್ರದ ವ್ಯವಹಾರ ಲವ್ ಲೆಟ್ರು ಗೊತ್ತಿಲ್ಲ ನನಗೆ. ಸ್ವಲ್ಪ ಪರಿಶೀಲನೆ ಮಾಡಿರಿ ಒಂದು ದಾಖಲಾತಿಗಳನ್ನ. 3ನೇ ಕೇಂದ್ರ ಯಾವಾಗ ಆಯ್ತು ನಮ್ಮೂರಿಗೆ? ಮಿನಿ ಕೇಂದ್ರನ ಯಾವಾಗ ಅರ್ಜಿ ಕರೆದ್ರು? ಜನಗಣತಿ ಕೊಟ್ಟಿದ್ರೆ ಅಥವಾ ನಿಮಗೇನಾರ ನಿಮ್ಮ ಮಗ ರಾತ್ರಿ ಹೊತ್ತು ಮಲ್ಕೊಂಡಾಗ ನಿದ್ಗಣ್ಣಲ್ಲಿ ಏನಾರು ಕನಸು ಬಿದ್ದಿತ್ತ ನಿಮ್ಗೆ? ಮಾದಾಪುರದಾಗ ಎಷ್ಟು ಜನಸಂಖ್ಯೆ ಐತಿ, ಒಂದು ಮಿನಿ ಕೇಂದ್ರ ಹಾಕ್ಬೇಕು ಅಲ್ಲಿಗೆ ನಾವು ಅಂತೇಳಿ. DD ಅವರೇ, ಯಾಕೆ ಈ ದೇವಮ್ಮಂದು ಇಲ್ಲಿಯ ತನಕ ಕಟ್ಟಿಸ್ಕೊಳ್ಳಿಲ್ಲ?
ಈಗ ಬರಿತೀನಿ. ದೇವಮ್ಮ ಗಂಡ ಲಿಂಗರಾಜ್ ನಾಡಗೌಡರು ಇವರು ರಿಕವರಿ ಪೇಮೆಂಟು ಯಾಕೆ ಕಟ್ಟಿಸ್ಕೊಂಡಿಲ್ಲ ಅಂತ ಬರಿತೀನಿ. ಮತ್ತು ಇದಕ್ಕೆ ಯಾವ ಆರೋಪ ಹೊರಿಸ್ತೀರ ನೋಡ್ತೀನಿ. ಇದು ನೇರವಾಗಿ ಹಣಕಾಸು ಸಚಿವರಿಗೆ ಬರಿತೀನಿ. ಬರೆದು ಹೋಗಿ ರಿಸೀವ್ಡ್ ಹಾಕ್ಕೊಂಡು ಬಂದು ಮುಂದಿನ ಸ್ಟೆಪ್ ತೊಗೊಳ್ತೀನಿ ನಾನು. ಅಂದರೆ ಇಲ್ಲಿ ಎಲ್ಲರನ್ನೂ ಪಾರ್ಟಿ ಮಾಡಬೇಕಾಗಿದೆ. ನಾಚಿಕೆ ಆಗ್ಬೇಕು ದೇವಮ್ಮ ನಿನಗೆ. ಸುಳ್ಳು ಹೇಳಿ ಸರ್ಕಾರಕ್ಕೆ ಮೋಸ ಮಾಡಿ ತೊಗೊಂಡಿದ್ದೀಯಲ್ಲ ಪೇಮೆಂಟು, ನಾಚಿಕೆ ಆಗ್ಬೇಕು. ಇದು ಮಾದಾಪುರದಾಗ ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯ ತಾಯಿ. ನೀವು ಇಲ್ಲಿ ತನಕ ಆದರೂ ಮುಚ್ಕೊಂಡು ಹೋಗಿದ್ದೀರಿ ಅವನ್ನ. ಯಾಕಂದರೆ ಎಲ್ಲಮ್ಮ ಅಂತ ಭ್ರಷ್ಟ ಅಧಿಕಾರಿಗಳಿದ್ರಂದ್ರೆ ಇವು ಮುಚ್ಚವ. ಇವು ಆ ನಾಗಮ್ಮಗಂತೂ ಬಿಡು, ಆ ಅಮ್ಮನಿಗೆ ಏನೂ ಗೊತ್ತಿಲ್ಲ. ಬಾಯಲ್ಲಿ ಬೆಳ್ಳಿಟ್ರೆ ಕಚ್ಚಕ್ಕೂ ಬರೋಂಗಿಲ್ಲ. ನಾಗಮ್ಮ ಗುಂಡೂರು ಅಲ್ಲ ತಾಯಿ ದೇವಮ್ಮ. ಇಷ್ಟೆಲ್ಲ ನಿಮ್ಮ ತಲೆಯಲ್ಲಿ ಇದ್ರೂ ನಂದು ಕೋರ್ಟ್ನಾಗ ಕೇಸ್ ಫೇಲ್ಯೂರ್ ಆಗೈತಿ, ನನ್ನ ಮಿನಿ ಕೇಂದ್ರಕ್ಕೆ ಹಾಕ್ಯಾರ ಅಂತೇಳ್ಬಿಟ್ಟು ನಿಮ್ಮ ಮನೆಯಲ್ಲಾದರೂ ಯಾರಿಗಾದರೂ ಸತ್ಯವನ್ನು ಹೇಳಿದೀಯ ತಾಯಿ ನೀನು? ಮನೆಯವ್ರಿಗೆ ಹೇಳಿಲ್ಲ ಅಂದ್ರೆ ಇನ್ನು ಮಕ್ಕಳಿಗೆ ಬರ್ತಕ್ಕಂಥ ಮಕ್ಕಳಿಗೆ ಯಾವ ಸತ್ಯ ಹೇಳ್ತೀಯ ತಾಯಿ ನೀನು? ಯಾವ ಸತ್ಯ ಹೇಳ್ತೀನಿ ನೀನು ಬರ್ತಕ್ಕಂಥ ಮಕ್ಕಳಿಗೆ? ನಿಮ್ಮನ್ನ ಯಾರ ಕಾರ್ಯಕರ್ತೆ ಅಂತಾರನ್ರಿ? ನಾಚಿಕೆ ಆಗ್ಬೇಕ್ರಿ ನಿಮಗೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರೇ, ಜಂಟಿ ನಿರ್ದೇಶಕರೇ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೇ, ಸ್ವಲ್ಪ ಇದನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ. ಕ್ಷೇಮ ಆಗ್ಬೇಕ್ರಿ ಎಲ್ರಿಗೆ ಕ್ಷೇಮ ಆಗ್ಬೇಕ್ರಿ ನಿಮಗೆ. ಮಿನಿ ಕೇಂದ್ರ ಇದ್ಕೊಂಡು ಆಯಮ್ಮನ ಕೈ ಕಡೆ ಕೆಲಸ ಮಾಡೋದಕ್ಕೆ ಮೇಲ್ದರ್ಜೆಗೆ ಏರಿಸಿದ್ರಿ. ನೀವು ಮುಂಬಡ್ತೀನಿ ಹಿಡಿದ್ರಿ. ಮಿನಿ ಕೇಂದ್ರ ಇಲ್ಲ ಅಂತೇಳಿ ಬರ್ದು. ನೀವು ಯಾರು ಲಂಚ ತೊಗೊಳ್ಳಾರ್ದನ ಬರ್ದಿದ್ದೀರಾ ಇವನ? ಏನ್ರಿ ಹೇಳಬೇಕು ನಿಮ್ಮ ಬುದ್ಧಿಗೆ? ಎಷ್ಟರ ಮಟ್ಟಿಗೆ ಮಕ್ಕಳಿಗೆ ಪಾಠ ಹೇಳ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಮಗೆ. ಆ ಎಲ್ಲಮ್ಮ ಹಂಡಿಗೆ ನಾಚಿಕೆ ಆಗ್ಬೇಕು. ನಿಮ್ಮಂಥವ್ರನ್ನ ಉಳಿಸ್ಕೊಂಡು ಹೋಗ್ತಾಳಲ್ಲ. ಸಚಿವರೇ, ಒಂದು ಕೇಂದ್ರದಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡ್ತಾಳ ಅಂದರೆ ಆ ಸಹಾಯಕಿಗೆ ಮುಂಬಡ್ತಿ ನೀಡಬೇಕಾದ್ರೆ ಸರ್ವಿಸ್ ಲೆಟ್ರ್ ಕೊಡ್ತಾರೆ. ಯಾರು ಕೊಡ್ತಾ ಇದ್ದಾರೆ ಅವ್ನು ಸ್ವಲ್ಪ ತಿಳಿಸ್ತೀರಾ ಮಾದಾಪುರ ಗ್ರಾಮಕ್ಕೆ, ಸಾರ್ವಜನಿಕರಿಗೆ? ಸಚಿವರೇ, ನಿಮಗೆ ನಾವು ಪ್ರಶ್ನೆ ಮಾಡೋದು ಇದನ್ನು. ಏನು ಕಾರ್ಯಕರ್ತೆ ಕೊಡ್ತಾಳೋ ಅಥವಾ ಮೇಲ್ವಚಾರಿಕೆ ಕೊಡ್ತಾಳೋ ಅಥವಾ CDPO ಕೊಡ್ತಾನೋ? ನಿಮಗೇ ಆದಂಥ ನಿಯಮಗಳು ಅದಾವು, ನಾವು ನೋಡಿದ್ದೀವಿ. ಈ ಅಮ್ಮನಿಗೆ ಯಾವ ಕಾರ್ಯಕರ್ತೆ ಕೈ ಕೆಳಗಡೆ ಮಾಡಿದಾಳ ಅನ್ನೋದು ಲೆಕ್ಕ ಇಲ್ಲ, ಪತ್ರ ಇಲ್ಲ. ನಮ್ಮ ಹತ್ರ ಇದೆ ಲೆಕ್ಕ ಪತ್ರ, ಆದರೆ ನಿಮ್ಮ ದಾಖಲಾತಿ ಒಳಗಡೆ ಲೆಕ್ಕ ಇಲ್ಲ, ಪತ್ರ ಇಲ್ಲ. ಯಾವ ಕಾರ್ಯಕರ್ತೆ ಸೈನ್ ಮಾಡಿದಾಳಕ್ಕೀಗ ಪ್ರಮೋಷನ್ ಮಾಡ್ಬೇಕಾಯ್ತು ಅಂತಂದ್ರೆ ಯಾರು ನನ್ನ ಕೈ ಕಡೆ ಇಷ್ಟು ವರ್ಷ ಮಾಡಿದಾಳಂತ ಯಾರಾದರೂ ಒಂದು ಲೆಟ್ರ್ ಬರ್ಕೊಟ್ಟಿದಾರ? ನನ್ನ ಕೇಂದ್ರದಾಗ ಮಾಡ್ಯಾಳ ಅಂತ ಹೇಳ್ಬಿಟ್ಟು ಒಂದು ನಿಮ್ಮದೇ ಆದಂಥ ಒಂದು ಫಾರ್ಮಾಲಿಟಿ ಐತಿ. ಆ ಫಾರಮ್ ಫಿಲಪ್ ಮಾಡಿಬಿಟ್ಟು ಕೊಡಬೇಕು. ಗೊತ್ತಿದೆಯಾ ಎಲ್ಲಮ್ಮ ಹಂಡಿ? ನೀವು ತಿಳ್ಕೊಂಡಿರ್ತೀರಿ ಬಿಡ್ರಿ. ನೀವು ಇಂಥ ವೆಸ್ಟ್ ಮಾಡಿ ಬಂದಿರ, ನಿಮಗೆಲ್ಲ ಗೊತ್ತಿರ್ತೈತಿ.
ಯಾರಮ್ಮ ಅಮ್ಮನಿಗೆ ನನ್ನ ಕೈ ಕಡೆ ಕೆಲಸ ಮಾಡಿದಾಳ ಅಂತೇಳಿ ಪುಣ್ಯಾತಿಗಿತ್ತಿ ಕೊಟ್ಟಂಥ ಲೆಟ್ರ್ ಯಾರಮ್ಮ ಕೊಟ್ಟಿದ್ದಾರೆ? ಏನು ಬಸವ್ವ ಕೊಟ್ಟಿದ್ದಾಳ, ಏನು ದೇವವ್ವ ಕೊಟ್ಟಿದ್ದಾಳ? ಇವ್ರು ಯಾರು ಕೊಟ್ಟರು ಬಿಟ್ಟರು ನನಗೆ ಗೊತ್ತಿಲ್ಲ. ಒಬ್ಬನು ಕೊಟ್ಟಾನ ಅಯೋಗ್ಯ. ಅವನಿಗೆ ಅವ್ರ ಕೈಗಡೆ ಕೆಲಸ ಮಾಡ್ತಾರಂತೇಳಿ ಅವನಿಗೆ ನಿದ್ಗಣ್ಣಲ್ಲಿ ಏನು ಕನಸು ಬಿದ್ದಿತ್ತ ಏನೋ ಗೊತ್ತಿಲ್ಲ. ಏನಂತ ಕೊಟ್ಟಿದ್ದಾನೆ ಅವನು ಹೇಳ್ತೀನಿ ನೋಡಿ. ಇಲ್ಲಿ ನಾವು ಅವಾಗ ಅದನ್ನು ಮಾಹಿತಿ ಹಾಕಿ ತೊಗೊಂಡ್ವಿ. ಈ ಅಮ್ಮನಿಗೆ ಸರ್ವಿಸ್ ಲೆಟ್ರ್ ಯಾರು ಕೊಟ್ಟಾರ ಅಂತ ಕೇಳಿದ್ರೆ ನೀವೇನು ಹೇಳಿದ್ರಿ? ಎಲ್ಲಮ್ಮ ಹಂಡಿ ಸರ್ವಿಸ್ ಲೆಟ್ರ್ ಕಾರ್ಯಕರ್ತರು ಕೊಡೋಕೆ ಬರಗಲ್ಲ ರೀ. ಇನ್ನು ಯಾರು ನಮ್ಮ ಅಪ್ಪನವ್ರು ಕೊಡ್ತಾರನ್ರಿ? ಏನು ಮಾದಾಪುರ ಸಾರ್ವಜನಿಕರು ಕೊಡ್ತಾರನ್ರಿ? ಏನು ನಾವು ಕೊಡ್ತೀವೇನ್ರಿ? ಯಾರಪ್ಪ ಕೊಡ್ತಾನ? ಎಲ್ಲಮ್ಮ ಹಂಡಿ ಯಾರಪ್ಪ ಕೊಡ್ತಾನ? ಒಬ್ಬ ಸಹಾಯಕಿನ ಮೇಲ್ದರ್ಜೆಗೆ ಏರ್ಸ್ಬೇಕಾದ್ರೆ ಯಾರು ಕೊಡ್ತಾರ? ನನ್ನ ಹತ್ರ ಇಷ್ಟು ವರ್ಷ ಸರ್ವಿಸ್ ಮಾಡಿದಾಳೆ ಅಂತೇಳಿ ಕನ್ಸಿಡರ್ ಮಾಡೋಕ್ಕಾದ್ರೂ ಬೇಕಲ್ಲ. ಈ ಅಮ್ಮನಿಗೆ ಯಾವುದು ಕನ್ಸಿಡರ್ ಮಾಡಿದೆಯಾ ತಾಯಿ ನೀನು? ಇದು ಮುಖ್ಯ ಆರೋಪ ಅಲ್ಲ ತಾಯಿ ಎಲ್ಲಮ್ಮ ಹಂಡಿ. ಎಲ್ಲಮ್ಮ ಹಂಡಿ, ಇದು ಮುಖ್ಯ ಆರೋಪ ಅಲ್ಲ. ಇದು ಕಾರ್ಯಕರ್ತಕ್ಕೆ ನಾವು ಮೌಖಿಕವಾಗಿ ಬಂದು ವಿಚಾರ ಮಾಡಿದ್ವಿ ನಿಮ್ಮ ಹತ್ರ. ಯಾರು ಕೊಡ್ತಾರೆ ಮುಂಬಡ್ತಿ ನೀಡ್ಬೇಕಾದ್ರೆ? ಮತ್ತು ಕಾರ್ಯಕರ್ತಿದು ಇದು ಬೇಕಲ್ಲ, ಸರ್ವಿಸ್ ಲೆಟ್ರ್ ಕೊಡ್ತಾರಲ್ಲ. ಸರ್ವಿಸ್ ಲೆಟ್ರ್ ಇಲ್ಲರಿ, ಅವ್ರು ಅಲ್ಲಿ ಮಾಡಿದ್ದ ಕೇಂದ್ರದ್ದು. ಅದೇ ಯಾವ ಕೇಂದ್ರ ರೀ? ಅದೇ ಕೇಂದ್ರದ್ದು ರೀ. ಅದೇ ಯಾವ ಕೇಂದ್ರ ರೀ ಮೇಡಮರ? ಕೇಳಿದ್ವಲ್ಲ ನಿಮಗೆ? ಇದು ತಲೆಯಲ್ಲಿ ಇಲ್ವಾ ಇದು ನಿಮಗೆ? ನಿಮ್ಮ ಜೊತೆನ ಅವರು ಸೇರ್ಕೊಂಡು ಹಾಳಾಗಿ ಹೋಗಿದಾರಲ್ರಿ. ಹಾಳಾಗೋದಿಲ್ಲಿ ಬಂತು? ಎಲ್ಲ ಹಾಳು ಮಾಡಿ ಬಿತ್ತಿಟ್ಟಿದ್ದೀರಿ. ಆದೇಶ ಪ್ರತಿ ಒಳಗಡೆ ಹೇಳುತ್ತಲ್ರಿ 3ನೇ ಕೇಂದ್ರ ಅಂತೇಳಿ. ನೀನೇನು ಅವ್ರಿಗೆ ಅವಾರ್ಡ್ ಕೊಡೋದು? ಈಗ ಜ್ಞಾಪನ ಪತ್ರ ಕೊಡೋದು ಮಣಗಡ್ಡಿ ಕೊಡೋದು ನೀವು? ನಾಚಿಕೆ ಆಗ್ಬೇಕು. ಇವ್ರು ಸರ್ವಿಸ್ ಲೆಟ್ರಿಗೆ ಯಾರು ಕನ್ಸಿಡರ್ ಮಾಡಿದಾರೆ ಅನ್ನೋದು ಇಲ್ಲಿ ಹೇಳ್ತೀನಿ ನೋಡ್ರಿ. ಈಗ ಆ ಪುಣ್ಯಾತ್ಮ ಇಂಥ ವೇಸ್ಟ್ ಮಾಡಿ ಹೋಗಿದನೋ ತಾಲೂಕದೊಳಗಡೆ ಹಲ್ಕಟ್ಟು ವ್ಯವಹಾರನೋ ಗೊತ್ತಿಲ್ಲ. ಅವನ್ನ ಯಾವನಾರು ಆಫೀಸರ್ ಅಂತಾರನ್ರಿ ಅವನ್ನ, ಅಂಬರೀಷನ್ನ. ಅಂತ ಒಂದು ತಾಲೂಕು ಅಧಿಕಾರಿ ಮಾಡಿದ್ದೀರಿ. ನಾಚಿಕೆ ಆಗ್ಬೇಕಾರೆ ನಿಮಗೆ. ಸರ್ವಿಸ್ ಲೆಟ್ರ್ ಯಾರೋ ಕೊಡೋದು, ಯಾರೋ ಬಿಡೋದು. ಇದು ಒಂದು ಪ್ಯಾರಾದಲ್ಲಿ ನಿಮ್ಗೆ ಬಂತಲ್ಲ ಎಲ್ಲಮ್ಮ ಹಂಡಿಯವರೇ, ಇದು ಗೊತ್ತಾಗಲಿಲ್ವ ನಿಮಗೆ? ಆದರೆ ಶ್ರೀ ಲಕ್ಷ್ಮವ್ವಗೌಡ ಬಸವರಾಜ್ ಕರಡಿ ಇವರು ಮಾದಾಪುರ 2ನೇ ಕೇಂದ್ರಕ್ಕೆ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅರ್ಜಿ ಹಾಕಿದ್ದು. ಇವರನ್ನು ಮೇಲೆ ತಿಳಿಸಿದ ಹಾಗೆ ತಾರೀಕು 26/5/2010 ಅಂಗನವಾಡಿ ಸಹಾಯಕಿ ಎಂದು ನೇಮಕ ಮಾಡಲಾಯಿತು. ಎಲ್ಲಮ್ಮ ಹಂಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರೇ. ಆದರೆ ಇವರು ಅಂಗನವಾಡಿ ಸಹಾಯಕಿ ಅಂತ 2ನೇ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸುವುದನ್ನು ಬಿಟ್ಟು ಇದೇ ಪ್ಯಾರನಲ್ಲ ಎಲ್ಲಮ್ಮ ಹಂಡಿ ನಿಮಗೆ ಪದ್ಮಾವತಿ ಮಾರ್ಗದರ್ಶನ ಕೊಟ್ಟೋಗಿದ್ದು. ಮುಂದುವತ್ತೆ ನೋಡಿ. ಬಿಟ್ಟು ಕಾನೂನು ಬಾಹಿರವಾಗಿ ಹಿರೇಮನ್ನಾಪುರದಿಂದ ಮಾದಾಪುರಕ್ಕೆ ಮಿನಿ ಅಂಗನವಾಡಿ ಅಂತ ಸ್ಥಾನ ಪಲ್ಲಟವಾಗಿದ್ದು, ಆ ಮಿನಿ ಅಂಗನವಾಡಿಗೆ ಅಂಗನವಾಡಿ ಸಹಾಯಕಿ ಅಂತ ಕಾನೂನಿನಲ್ಲಿ ಅವಕಾಶ ಇಲ್ಲ. ಅಂದರೆ ಕಾರ್ಯಕರ್ತೆ ಒಬ್ಬರೇ ಇರುತ್ತಾರೆ. ಆದರೂ ಕೂಡ ಮಿನಿ ಅಂಗನವಾಡಿಯಲ್ಲಿ ಸಹಾಯಕಿ ಅಂತ ಸೇವೆ ಸಲ್ಲಿಸಲು ಇರಲಾರದಿದ್ದರೂ ಕೂಡ
ಕಾನೂನು ಬಾಹಿರವಾಗಿ ಮಿನಿ ಅಂಗನವಾಡಿಯಲ್ಲಿ ಇಲಾಖೆ ಹಿರಿಯ ಅಧಿಕಾರಿಗಳು ನೀಡಿದ್ದ ಆದೇಶವನ್ನು ಕಾನೂನು ಬಾಹಿರವಾಗಿ ಕೇಂದ್ರ 1ಕ್ಕೆ ಮುಂಬಡ್ತಿ ನೀಡಿದ ದಿವಸದವರೆಗೂ ಸೇವೆಯನ್ನು ಮಿನಿ ಅಂಗನವಾಡಿಯಲ್ಲೇ ಮಾಡಿರುತ್ತಾರೆ. ಎಲ್ಲಮ್ಮ ಹಂಡಿ ನಾಚಿಕೆ ಆಗ್ಬೇಕು ನಿಮಗೆ. ಮಾರ್ಗದರ್ಶನ ಕೋರಿಲ್ಲ ಪತ್ರ ಬರೆದಿದ್ದಲ್ಲ ತಾಯಿ ನೀನು, ಇದಕ್ಕೆ ಅವ್ರು ಮಾರ್ಗದರ್ಶನ ಕೊಟ್ಟರು. ನಿಮ್ಮ ಹಂತದಲ್ಲಿ ನೀವು ಬಗೆಹರಿಸ್ಕೊಳ್ಬೇಕು ಒಬ್ಬ ತಾಲೂಕು ಅಧಿಕಾರಿಯಾಗಿ ಅಂಥೇಳಿ. ಇದು ಒಂದೇ ಪ್ಯಾರ ರೀ, ಇದು ಒಂದು ಪ್ಯಾರಕ್ಕ ನಿಮ್ಗೆ. ಅವ್ರು ಹಂಗೆ ಬರದ ತಕ್ಷಣ ಒಂದು ದಿನ ಹೇಳಿದ್ರಿ ನಾವು ನಿಮ್ಮ ಚೇಂಬರ್ ಒಳಗಡೆ ಮೌಖಿಕವಾಗಿ ವಿಚಾರ ಮಾಡ್ಬೇಕಾಯ್ತು ಅಂದ್ರೆ ನಮಗೂ ಗಂಡರು ಮಕ್ಕಳು ಅದರ್ರಿ, ನಾವೇನಿಲ್ಲ ಅಂತ ಹೇಳಿದ್ವಿ ನಿಮಗೆ. ಉಳಿದವ್ರಿಗೆ ಯಾರಿಗಿಲ್ಲ, ನಿಮಗೆ ಮಾತ್ರ ಇರ್ದಾರ. ಇನ್ನು ಈಗೇನು ಕಂಡಿರ್ತಾಳ್ರಿ ಮಾರಿ ಹಬ್ಬ ಮುಂದೈತಿ. ಆ ಸೇವಾ ಸರ್ವಿಸ್ ಲೆಟ್ರ್ ಕೊಟ್ಟವರು ಪುಣ್ಯಾತಂಬ್ರು ಕೇಳಿದ್ವಿ, ಅದನ್ನು ಮಾಹಿತಿ ಕೇಳಿದ್ವಿ. ಇಲ್ಲಿ ಹೇಳ್ತಾರೆ ನೋಡ್ರಿ. ಕುಷ್ಟಗಿ ತಾಲೂಕು ಮಾದಾಪುರ ಗ್ರಾಮದ 1ನೇ ಅಂಗನವಾಡಿ ಕೇಂದ್ರಕ್ಕೆ ಶ್ರೀಮತಿ ಲಕ್ಷ್ಮವ್ವ ಗಂಡ ಬಸವರಾಜ್ ಕರಡಿ ಇವರು ಅಂಗನವಾಡಿ ಕಾರ್ಯಕರ್ತೆಯಾಗಿ ಮುಂಬಡ್ತಿ ಪಡೆಯಲು ಇಲಾಖೆ ನೀಡಿರುವ ಸೇವಾ ಪ್ರಮಾಣ ಪತ್ರ ದೃಢೀಕೃತ ನಕಲು ಕೇಳಿದ್ವಿ ನಾವು. ಎಲ್ಲಮ್ಮ ಹಂಡಿ ಬೀಳ್ಕೊಡ ಸಮಾರಂಭ ಮಾಡಿದೆಲ್ಲಮ್ಮ ಪುಣ್ಯಾತ್ಮನ್ನ. ನಿಮ್ಮನ್ನೆಲ್ಲಿ ಬೀಳ್ಕೊಡ ಸಮಾರಂಭ ಮಾಡಬೇಕು ನಮಗೆ ತಿಳಿಲಾರ್ದಂಗೆ ಆಗೈತಿ. ತಿಳಿಸ್ತೀನಿ, ತಿಳಿಸ್ತೀನಿ. ಅದಾದಮೇಲೆ ನೀವೇನು ಬರೆದ್ರಿ ನಮಗೆ 21/7/2023 ನಾವು ಕೇಳಿದ್ದಿದ್ದನ್ನು ಯಾವ ಕಾರ್ಯಕರ್ತೆ ನೀಡಿದ್ವಿ ಅಂತ ಕೇಳಿದ್ವಿ. ಕಾರ್ಯಕರ್ತರು ಕೊಡೋಕೆ ಬರೋಂಗಿಲ್ಲ ಅಂತೇಳಿ ಒಂದು ಬರೆದು ಕೊಟ್ಟಿವಿ ನೀವು. ನಾ ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಮುನ್ಸಿಪಾಲ್ಟಿಯವ್ರಿಗೆ ಮಾಡ್ಯಾರಿಗೂ ಕೊಡ್ತೀರಾ, ಪೇಪರ್ ಯಾರಿಗೂ ಕೊಡ್ತೀರಾ, ಕಾರ್ಪೊರೇಷನಲ್ಲಿ ಮಾಡಿದವ್ರಿಗೆ ಕೊಡ್ತೀರಾ, ಯಾರೋ ಒಬ್ರು ಬಂದು ಕೇಳಿದ್ರೆ ಕೊಡ್ತೀರಾ ಅಂತ ಹೇಳಿದ್ವಿ. ಇದಕ್ಕೆ ಏನು ವ್ಯತ್ಯಾಸ ಇಲ್ಲ ಎಲ್ಲಮ್ಮ ಹಂಡಿ, ಇದಕ್ಕೆ ಏನು ವ್ಯತ್ಯಾಸ ಇಲ್ಲ. ನಿಮಗಂತೂ ಮೊದಲೇ ವ್ಯತ್ಯಾಸ ಇಲ್ಲ. ಏನು ಕೊಡ್ತಾರೆ ಇಲ್ಲಿ? ಸೇವಾ ಪ್ರಮಾಣ ಪತ್ರ 20/7/2022. ಈ ಸೇವಾ ಪ್ರಮಾಣ ಪತ್ರ ಕೊಡಬೇಕಾಯ್ತು ಅಂದ್ರೆ ಯಾರು ಕೊಡಬೇಕು, ಯಾರ ಕೈ ಕೆಳಗಡೆ ಮಾಡಿದಾರ ಅವ್ರನ್ನ ಸೈನ್ ಮಾಡಿಸ್ಕೋಬೇಕು, ಅವ್ರ ಕಡೆಯಿಂದ ಒಂದು ಲೆಟ್ರ್ ತೊಗೊಳ್ಬೇಕು. ಅವ್ರು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಇಲ್ಲ ಗೊತ್ತಿಲ್ಲ. ಆದರೆ ನೀವು ನಮಗೇನು ಹೇಳಿದ್ರಿ, ಅಂಗನವಾಡಿ ಕಾರ್ಯಕರ್ತೆ ಕೊಡೋಕೆ ಬರೋಂಗಿಲ್ಲ ಅಂತೇಳಿ ಒಂದು ಲೆಟ್ರ್ ಬರೆದಿದ್ದೀರಿ, ಸ್ಪಷ್ಟವಾಗಿ ಬರೆದಿದ್ದೀರಿ. ಮುನ್ಸಿಪಾಲ್ಟಿಯವ್ರು ಕೊಡ್ತಾರನ್ರಿ ಅವ್ರಿಗೆ ಸರ್ವಿಸ್ ಲೆಟ್ರ್? ಏನು ಬೀದಿಯಲ್ಲಿ ಹೋಗೋರು ಕೊಡ್ತಾರೆ ಸರ್ವಿಸ್ ಲೆಟ್ರ್? ಏನಕ್ರಿ ನೌಕರಿ ಮಾಡ್ತಾರೆ ನೀವು? ನಾಚಿಕೆ ಆಗ್ಬೇಕು ನಿಮಗೆ. ಏನು ಹೇಳ್ತಾರಲ್ಲಿ? ಶ್ರೀಮತಿ ಲಕ್ಷ್ಮವ್ವ ಗಂಡ ಬಸವರಾಜ್ ಕರಡಿ ಸಾಕಿನ್ ಮಾದಾಪುರ್ ಇವರು ಶಿಶು ಅಭಿವೃದ್ಧಿ ಯೋಜನೆಯ ಹಿರೇಮನ್ನಾಪುರದ ವಲಯದ ಮಾದಾಪುರ 2ನೇ ಅಂಗನವಾಡಿ ಕೇಂದ್ರದಲ್ಲಿ ದಿನಾಂಕ 28/9/2011 ಇಲ್ಲಿಯವರೆಗೆ ಅಂಗನವಾಡಿ ಸಹಾಯಕಿಯಾಗಿ ಕಾರ್ಯನಿರ್ವಹಿಸಿದ್ದಾಳೆ. ಅವ ಅಂಬರೀಷ್ಗಂತೂ ಮೊದಲ ಮಾನ ಮರ್ಯಾದೆ ಏನೂ ಇಲ್ಲ. ಅವ ಏನು ಗ್ರಾಮ ಸಭೆ ಮಾಡಿ ಬರೆದಿದ್ದಾನೆ, ಇದನ್ನು ಸಹಾಯಕಿಯಾಗಿ ಕಾರ್ಯನಿರ್ವಹಿಸಿದ್ದಾಳೆ. ಅವನ್ನ ಯಾರಾದರೂ ತಾಲೂಕು ಅಧಿಕಾರಿ ಅನ್ಬೇಕನ್ರಿ ಅವ್ರಿಗೆ? ಈ ಥರ ಸುಳ್ಳು ದಾಖಲಾತಿ ಕೊಡ್ತಾ ಇದ್ದಾನಲ್ಲ. ನಾವು ಅದಕ್ಕೆ ಅಂತನಲ್ಲ ತಕರಾರು ಕೊಟ್ಟಿದ್ದು, ಅವರೇ ಇದ್ದಾಗ, ಅಂಬರೀಷ್ CDPO ಇದ್ದಾಗ. ಇದನ್ನು ಓದಲಿಲ್ವ ತಂದೆ ನೀನು? ನಾವು ಕೊಟ್ಟಂಥ ತಕರಾರು ಅರ್ಜಿ ಓದಲಿಲ್ವ ನೀವು? 8/6/2022 ಕೊಟ್ಟಿವಲ್ಲ, ಓದಲಿಲ್ಲ ನೀವು? ನಾವು ಕೊಟ್ಟ ಮೇಲೆ
ನೀವು ಇದನ್ನು ಸೇವಾ ಪ್ರಮಾಣ ಪತ್ರ ನೀಡಿದ್ದೀರಿ ಅವರಿಗೆ. ಮಿಸ್ಟರ್ ಅಮರೇಶ್, ಪದ್ಮಾವತಿ ಮೇಡಮ್ ಅವರೇ, ಇದು ಕೊಟ್ಟಿರೋದು ತಪ್ಪು ಅಲ್ವಾ ಮೇಡಮ್? ಇದು ನಿಮ್ಮದೇ ಆದಂಥ ಸರ್ವಿಸ್ ಲೆಟರ್ ಐತಿ. ಕಾರ್ಯನಿರ್ವಹಿಸಿದ್ದಾಳೆ ಅಂತ ಬರೆದಿದ್ದಾನಲ್ಲ, ಬಂದು ಗ್ರಾಮ ಸಭೆ ಮಾಡ್ರಿ ನೋಡೋಣ. ಸಚಿವರೇ ನೋಡ್ರಿ, ಇಲ್ಲಿ ಕಾರ್ಯನಿರ್ವಹಿಸಿದ್ದಾಳೆ ಅಂತ ಕಾನ್ಫಿಡೆಂಟ್ ಮೇಲೆ ಹೇಳ್ತಾನೆ. ಕಾನ್ಫಿಡೆಂಟ್ ಮೇಲೆ ನಾನು 100% ಹೇಳ್ತಾ ಇದ್ದೀನಿ. ಅಲ್ಲಿ ಮಾಡಿಲ್ಲ. ಮಿನಿ ಅಂಗನವಾಡಿಯಾಗ ಮಾಡಿದ್ವು, ಮುಂಬಡ್ತಿ ನೀಡ್ಯಾರ. ಮತ್ತು ಈಗ ನನಗೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಮುಂಬಡ್ತಿ ಸಲುವಾಗಿ ಸೇವಾ ಪ್ರಮಾಣ ಪತ್ರದ ಅವಶ್ಯಕತೆ ಇರುವುದರಿಂದ ಅರ್ಜಿದಾರರ ಕೋರಿಕೆಯ ಮೇರೆಗೆ ಸೇವಾ ಪ್ರಮಾಣ ಪತ್ರ ನೀಡಲಾಗಿದೆ. ಮಿಸ್ಟರ್ ಅಮರೇಶ್, ಪದ್ಮಾವತಿ ಅಂದಿನ DD, ಅವರಾದಮೇಲೆ ತಿಪ್ಪಣ್ಣ ಸರ್ಸಗಿ, ಅವರಾದಮೇಲೆ YN ಶೆಟ್ಟಪ್ಪ, ನಿನಗೂ ಬರೆದಿದ್ನಲ್ಲಪ್ಪ, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಟ್ಟೋಗಂದಿದ್ದಲ್ಲಪ್ಪ ಪುಣ್ಯಾತ್ಮ. ಇದು ತಲೆಯಕ್ಕೆ ಬರಲಿಲ್ವ? ಇದು ಅವರ ಕೋರಿಕೆಯ ಮೇರೆಗೆ. ಇದು KSRTC ಬಸ್ ಸ್ಟಾಪ್ ಅನ್ರಿ, ಕೋರಿಕೆಯ ಮೇರೆಗೆ ನಿಲ್ಸಕ್ಕೆ ಸ್ಪಷ್ಟವಾಗಿ ಹೇಳ್ತಾನೆ ನೋಡ್ರಿ. ಅಲ್ಲಿ ನಿರ್ವಹಿಸಿದ್ದಾಳೆ ಅಂತ ಹೇಳ್ತಾನೆ, ಇಲ್ಲಿ ಕೋರಿಕೆಯ ಮೇರೆಗೆ. ಏನು ಟ್ರೈನ್ ಅನ್ರಿ ಅಲ್ಲೇ ಹೋಗಕ್ಕದು? ಕೋರಿಕೆ ಮೇರೆಗೆ ನಿಲ್ಸಕ್ಕೆ ಬಸ್ ಏನು ಮಾಡಿರ? ಕೋರಿಕೆ ಮೇರೆಗೆ ಕೊಡಕ್ಕೆ ನಾಚಿಗೆ ಮಾನ ಮರ್ಯಾದೆ ಏನಾದ್ರು ಐತೇನ್ರಿ ನಿಮಗೆ? ನಾಲಿಗೆ ಮಾರ್ಕೊಂಬಿಟ್ಟಿದ್ದೀರಲ್ರಿ ನೀವು. ಎಲ್ಲಮ್ಮ ಹಂಡಿ, ಈ ಸೇವಾ ಪ್ರಮಾಣ ಪತ್ರ ತಲೆಯಕ್ಕೆ ಬರಲಿಲ್ಲವ ತಾಯಿ ನಿನಗೆ? ಯಾವುದೇ ಕಾನೂನು ಬಾಹಿರವಾಗಿ ಮತ್ತು ಉಲ್ಲಂಘನೆ ಆಗಿರುವುದಿಲ್ಲ ಅಂತ ಬರೆದಿದೆಯಲ್ಲ ತಾಯಿ. ಇಲ್ಲೇ ಕೋರಿಕೆಯ ಮೇರೆಗೆ. ಹಾಗಾದ್ರೆ ನಾನು ಒಂದು ಕೋರಿಕೆ ಕೊಡ್ತೀನಿ, ಕೊಡ್ತಾರೆ ಪೋಸ್ಟಿಂಗ್? ನಾಚಿಗೆ ಅಲ್ರಿ ನಿಮ್ಮ ಜನ್ಮನ್ರಿ ನಿಮ್ಮದು. ನಿಮ್ಮ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಇಷ್ಟೆಲ್ಲ ಇದ್ಕೊಂಡ್ರು ಮತ್ತೆ ಕಾನೂನು ಬಾಹಿರವಾಗಿಲ್ಲ. ಎಲ್ಲಮ್ಮ ನಿನ್ನೆ ತಾಲೂಕು ಅಧಿಕಾರಿ ಅಂತ ನಾವಂತ ಹೇಳಿ ಮೊದಲ ಒಪ್ಪಿಕೊಳ್ಳಲ್ಲ. ನೀವು ದನ ಕಾಯಕ್ಕೂ ಯೋಗ್ಯರಲ್ರಿ. ನೀವೇನ ತಿಳ್ಕೊಳ್ರಿ, ದನ ಕಾಯಕ್ಕೂ ಯೋಗ್ಯರಲ್ರಿ ನೀವು. ಕೋರಿಕೆ ಮೇರೆಗೆ ಅಂತ ಹೇಳ್ತಾನೆ. ಇದನ್ನ ಯಾಕೆ ಮುಖ್ಯ ಆರೋಪ ಆಗಲಿಲ್ಲ? ಇದನ್ನೆಲ್ಲ ತನಿಖೆ ಮಾಡ್ರಂತ ಬರ್ದಿದ್ದು ಇದು ಮುಖ್ಯ ಆರೋಪ ಅಲ್ಲವ? ಇದು ತನಿಖೆ ಒಳಗಡೆ ಏನಂತ ಬರ್ದಿದ್ವಿ ನಾವು. ಅದಕ್ಕೆ ಮೊನ್ನೆ ಒಂದು ಸಲ ಹೇಳಿದೆ ನಾನು, ನಾವು ಬರೆದಂಥ ತನಿಖೆ ಕಾಪಿ ನಿಮ್ಮ ಕೈಯಲ್ಲಿ ಸಿಕ್ಕೈತೆ ತಾಯಿ ಅಂತೇಳಿ. ಕೋರಿಕೆ ಮೇರೆಗೆ ನೀನು ಯಾರಿಗೆ ಬೇಕಾದ್ರೆ ಅವ್ರಿಗೆ ಕೊಟ್ಬಿಡ್ತೀಯ ಎಲ್ಲಂಬ? ಕೊಡೋರ ನೀವು? ಅದಕ್ಕೆ ಹೇಳಿ, ನೀವು ದುಡ್ಡಿಗೆ ನಿಂತ್ಕೊಂಡಿರಿ. ನೀವು ಲಂಚ ತೊಗೊಂಡು ಕೊಡೋರ ನೀವು. ಅವನು 3 ಲಕ್ಷ ತೊಗೊಂಡ ಕೊಟ್ಟು ಹೋಗ್ಬಿಟ್ಟು ಈ ಥರ ಸುಳ್ಳು ದಾಖಲಾತಿನ. ಆದರೆ ಅದಕ್ಕೆ ಅಲ್ಲಿ ಇರ್ತಕ್ಕಂಥ ಕಾರ್ಯಕರ್ತೆ ಕೈ ಕಡೆಗೆ ಮಾಡ್ಯಾಳ, ಇಂಥ ಕಾರ್ಯಕರ್ತೆ ಒಳಗಡೆ ಕೈ ಕಡೆ ಕೆಲಸ ಮಾಡಿದ್ರೆ ಅನ್ನೋಕ್ಕೆ ನಿಮ್ಮ ಹತ್ರ ಅಧಿಕೃತ ಪ್ರೂಫ್ ದಾಖಲಾತಿನ ಬಿಡುಗಡೆ ಮಾಡಬೇಕು. ಇಲ್ಲಿ ತಕರಾರು ಬಂದೈತಿ. ಇದು ಯಾರ ಕೈ ಕೆಳಗಡೆ ಮಾಡಿದಾಳ, ಯಾರ ಕೈ ಕೆಳಗಡೆ ಇಲ್ಲ, ಇದಕ್ಕೆ ಯಾರು ನಿನ್ನ ಕೈ ಕೆಳಗಡೆ ಮಾಡಿದ್ರಂದ್ರೆ ನೀನು ಮಾಡು, ಇಲ್ಲ ನೀನು ಮಾಡು ಅಂತೇಳಿ ಮಾಡಿಸ್ಬೋದಲ್ಲ ನೀವು. ಒಬ್ಬ ಕಾರ್ಯಕರ್ತೆ ಸೈನ್ ಇರಲಾರ್ದ ನೀವು ಹೆಂಗ್ರಿ ಮುಂಬಡ್ತಿ ಮಾಡಿದ್ದೀರಿ ನೀವು ಇದನ್ನು? ಇದು ಕಾನೂನು ಬಾಹಿರ ಅಲ್ಲ ತಾಯಿ ಎಲ್ಲಮ್ಮ ಹಂಡಿ.
ಇದು ಕಾನೂನು ಬಾಹಿರ ಅಲ್ಲ ಎಲ್ಲಮ್ಮ ಹಂಡಿ. ಮಾನ ಮರ್ಯಾದೆ ಐತೇನ್ರಿ ನಿಮಗೆ? ಆರೋಪ ಒಂದೇ ಕೇಂದ್ರ, ಇದು ಒಂದೇ ಕೇಂದ್ರದಲ್ಲ, ಇದು ಒಂದೇ ಕೇಂದ್ರದಲ್ಲ. ಇದು ನಾಚಿಕೆ ಆಗ್ಬೇಕ್ರಿ ನಿಮಗೆ. ಒಬ್ಬ ಕಾರ್ಯಕರ್ತೆ ಸೈನ್ ಇರ್ಲಾರ್ದ ನೀವು ಮೇಲ್ದರ್ಜೆಗೆ ಏರ್ಸಿರಿ ಅಂತಂದ್ರೆ ನಿಮ್ಮಂಥ ಭ್ರಷ್ಟ ಅಧಿಕಾರಿಗಳು ಕರ್ನಾಟಕದಾಗ ಯಾವ ಮೂಲೆಯಲ್ಲಿ ಹುಡುಕಾಡಿದ್ರೂ ಸಿಗಲ್ಲ. ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಹುಡುಕಾಡಿದ್ರೂ ಸಿಗಲ್ಲ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರೇ, ಫಸ್ಟ್ ಈ ಅಮ್ಮನ್ನ ಅಮಾನತು ಮಾಡಿರಿ. ಅಮಾನತು ಮಾಡಿರಿ. ಈ ಅಮ್ಮನ್ನ ಇಷ್ಟೆಲ್ಲ ತನಿಖೆ ಮಾಡಿರಿ ಅಂತ ನಾವು ಬರೆದ್ರೂ ಒಂದೊಂದು ಎಲ್ಲ ವಿರಳವಾಗಿ ಬರ್ದಿದ್ವಿ. ಕೋರಿಕೆ ಮೇರೆಗೆ ನೀಡಲಾಗಿದೆ ಆ ಅಮ್ಮನಿಗೆ. ಕೋರಿಕೆ ಮೇರೆಗೆ ಅಂದ್ರೆ ನೀವು ಯಾರು ಬೇಕಾದರೂ ಕೇಳಿದ್ರು ಕೊಡ್ತೀರೇನ್ರಿ ನೀವು ಅಂತೇಳಿ ಅಬ್ಜೆಕ್ಷನ್ ಮಾಡಿದ್ದೀವಿ ನಾವು. ಅದರಲ್ಲಿ ಫಸ್ಟು ಈ ಯಲ್ಲಮ್ಮ ಹಂಡಿ ಮತ್ತು ನಾಗಮ್ಮ ಗುಂಡೂರು, ಈ ನಾಗಮ್ಮನ ಬಗ್ಗೆ ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಈ ನಾಗಮ್ಮ ಏನು ಮಾಡಿ ಹೇಳೋದು ಮುಂದೆ ಹೇಳ್ತೀನಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರೇ ಮತ್ತು ಜಂಟಿ ನಿರ್ದೇಶಕರೇ, ಈ ಬರ್ದಾರಲ್ಲ ನಿಮಗೆ, ಇದು ತಮ್ಮ ಕಣ್ಣಿಗೆ ಕಾಣಿಸಲಿಲ್ಲ ಸರ್. ಜಂಟಿ ನಿರ್ದೇಶಕರೇ, ಶೇಮ್ ಆಗ್ಬೇಕ್ರಿ ನಿಮಗೆ, ಶೇಮ್ ಆಗ್ಬೇಕು. ಇದು ನಿಮ್ಮವ್ರು ಕೊಟ್ಟಿರ್ತಕ್ಕಂಥ ದಾಖಲಾತಿ. ಒಬ್ಬ ಕಾರ್ಯಕರ್ತೆ ಸೈನ್ ಇರಲಾರ್ದ ನೀವು ಯಾವ ಕೇಂದ್ರದಲ್ಲಿ ಮಾಡ್ಯಾಳ ಅಂತಂದ್ರೆ ಎರಡನೇ ಕೇಂದ್ರ ಅಂದ್ರೆ ಆ ಕಾರ್ಯಕರ್ತೆ ಸೈನ್ ಇರಲಾರ್ದ ನೀವು ಪ್ರಮೋಷನ್ ಮಾಡಿ ನೀಡಿದಿರಿ. ಅವರು ನಿಮಗೆ ಸಂಬಂಧ ಇಲ್ವ ಹಾಗಾದ್ರೆ? ಕಾರ್ಯಕರ್ತೆ ಯಾರು? ಸಿಡಿಪು ಅಷ್ಟೇ ಸಂಬಂಧ ಅದಾರೇನ್ರಿ ನಿಮಗೆ? ಸಿಡಿಪು ಹೆಂಗ್ರಿ ನೀಡಿದಾನ ಅದನ್ನು? ಯಾರ್ರೀ ಅವರು? ಇದೇ ಹೇಳುತ್ತಾ ನಿಮ್ಮ ರೂಲ್ಸ್? ಬರ್ದಿದ್ರಲ್ರಿ, ಅದನ್ನ ಸುಟ್ಟಾಕ್ರಿ. ಅದನ್ನು ಮೊದಲು ಅದನ್ನು ನಾವು ತೊಗೊಂಡಿದ್ದೀವಿ, ನಿಮ್ಮ ರೂಲ್ಸ್ ಎಲ್ಲ ತೊಗೊಂಡಿದ್ದೀವಿ, ಸುಟ್ಟಾಕ್ಬಿಡ್ರಿ ಅವನ್ನ. ನಾಚಿಕೆ ಆಗ್ಬೇಕ್ರಿ ನಿಮಗೆ. ಯಾವ ಕಾರ್ಯಕರ್ತೆ ಕೈ ಕಡೆ ಕೆಲಸ ಮಾಡ್ಯಾಳಂದ್ರೆ ಅದು ತಿಳಿಸ್ಲಾರ್ದಾಗ ತಿಳ್ಕೊಳ್ಳಾರ್ದ ಇಷ್ಟ ಬಂದಾಗೆಲ್ಲ ಕೊಡ್ತಾರೆ. ಲಂಚ ತೊಗೊಳ್ಳೋದು, ಇಷ್ಟ ಬಂದಾರಿಗೆಲ್ಲ ಕೊಡೋದು. ಎಷ್ಟು ಮಾಡ್ತೀರಿ ಇಂಥವು ನೀವು? ಮಾಡಿಬಿಟ್ಟಿರಿ, ಮಾಡ್ತೀರಲ್ಲ, ಮಾಡೇ ಬಿಟ್ಟಿರಿ. ನಾಚಿಕೆ ಆಗ್ಬೇಕ್ರಿ ನಿಮಗೆ. ನೋಡೋಣ, ಬರ್ತೀನಿ ಮತ್ತೆ ಮುಂದೆ. ನಾಗಮ್ಮ ಗುಂಡೂರ್ನ ಹಿಸ್ಟ್ರಿ ತೊಗೊಂಡಿರ್ತೀನಿ, ಮುಂದೆ ಬರ್ತೀನಿ ನೆಕ್ಸ್ಟ್ ವೀಡಿಯೋಕ್ಕೆ.